ದರ್ಶನ್ ಅಂಡ್ ಗ್ಯಾಂಗ್ನ ಒಂದೊಂದೇ ಕರಾಳ ಮುಖ ಬಯಲಾಗ್ತಾ ಇದೆ. ಇಲ್ಲಿ ಹಿಂದೆ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ರಂತೆ ಇವರು. ಮಂಡ್ಯದ ಮದ್ದೂರು ಶಾಸಕರ ಮನೆಯಲ್ಲಿಯೇ ಹಲ್ಲೆ ನಡೆದಿತ್ತ. ಮದ್ದೂರು ಎಮ್ ಎಲ್ ಎ ಮನೆಯಲ್ಲಾಗಿರ್ತಕ್ಕಂಥ ಹಲ್ಲೆ ಅಂತ ಹೇಳ್ತಾ ಇದ್ದಾರೆ. ಶಾಸಕ ಉದಯ್ ಗನ್ಮ್ಯಾನ್ ನಾಗೇಶ್ ಅವರ ಮೇಲೆ ದರ್ಶನ್ ಆ್ಯಂಡ್ ಪಟಾಲಂ ಹಲ್ಲೆ ಮಾಡಿದೆ ಅಂತ. ಉದಯ್ ಅವರ ಗನ್ಮ್ಯಾನ್, ಮದ್ದೂರು ಶಾಸಕರವರು ಎಮ್ ಎಲ್ ಎ ಮೊನ್ನೆ ಚುನಾವಣೆಯಲ್ಲಿ ಭಾಳ ಓಡಾಡ್ತಾ ಇದ್ದರು ಸ್ಟಾರ್ ಚಂದ್ರು ಪರವಾಗಿ. ಈ ಶಾಸಕ ಉದಯ್ ಇದ್ದಾರಲ್ಲ, ಇವರ ಗನ್ಮ್ಯಾನ್ಗೆ ಹಿಡ್ಕೊಂಡು ಹೊಡೆದಿರೋದಂತೆ ದರ್ಶನ್ ಪಟಾಲಂ ಅಂತ ಆರೋಪ. 2024ರ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ದರ್ಶನ್ ಹೋಗಿದ್ದ ವೇಳೆಯಲ್ಲಿ ಈ ಘಟನೆ ನಡೆದಿದೆ. ಏನು ನಡೀತಾ ಹೋಯ್ತು ಅಂತ ನೋಡಿದ್ರೆ, ಪ್ರಚಾರಕ್ಕೆ ಅಂತ ದರ್ಶನ್ ಬಂದಿದ್ದರು ಎಲ್ಲಿಗೆ, ಮಂಡ್ಯಕ್ಕೆ. ಇದೇ ವೇಳೆ ಶಾಸಕ ಉದಯ್ ಗನ್ಮ್ಯಾನ್ ನಾಗೇಶ್ ಜೊತೆ ದರ್ಶನ್ ಪಟಾಲಂ ಅದೇನೋ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಮುಖಂಡರನ್ನ ಹತ್ತಿರಕ್ಕೆ ಬಿಟ್ಕೊಳ್ಳೋ ವಿಚಾರದಲ್ಲಿ ಜಗಳ ತೆಗೆದು ಲಕ್ಷ್ಮಣ್ ಹಾಗೂ ಇತರರಿಂದ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಆಗಿದೆ ಅಂತ. ಪೊಲೀಸರು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಬೈದಿರೋದು. ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಪೊಲೀಸರು ನಮ್ಮನ್ನು ಅಂತ ದರ್ಶನ್ ಅಂಡ್ ಗ್ಯಾಂಗ್ ಬೈದಿರಂತೆ. ನಾವು ಕೇಳಿಲ್ಲ ಇದನ್ನು, ಇಂಥ ಆರೋಪ ಕೇಳಿ ಬಂದಿದೆ ಅಷ್ಟೇ. ಅವಾಚ್ಯ ಶಬ್ದಗಳು ಬಳಸಿದ್ದಾರೆ ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಪಟಾಲಂ ಅಂತ. ದರ್ಶನ್ ಅವರ ಪಟಾಲಂ ಅವಾಚ್ಯ ಶಬ್ದಗಳನ್ನು ಕೂಡ ಈ ಸಂದರ್ಭದಲ್ಲಿ ಬಳಸಿದ್ದಾರೆ ಅಂತ. ಬಳಿಕ ಕೆಸ್ತೂರು ಪೊಲೀಸ್ ಠಾಣೆಗೆ ದೂರು ನೀಡಕ್ಕೆ ಅಂಥೇಳಿ ನಾಗೇಶ್ ಹೋಗಿದ್ದರು. ಆನಂತರ ದೂರೆಲ್ಲ ಬೇಡ, ಯಾಕೆ ಏನು ಇದೆಲ್ಲ ಅಲ್ಲಿವರೆಗೂ ಹೋಗೋದು ಬೇಡ, ಬೆಳೆಸೋದು ಬೇಡ ಇದನ್ನು ಅಂಥೇಳಿ ರಾಜಿ ಸಂಧಾನದ ಮೂಲಕ ನಾಗೇಶ್ ಅವ್ರನ್ನ ಶಾಸಕ ಉದಯ್ ಕಳಿಸಿದ್ರಂತೆ. ಇದಾದ ಮೇಲೆ ಉದಯ್ ಗನ್ಮ್ಯಾನ್ ಹುದ್ದೆಯಿಂದ ನಾಗೇಶ್ ಆಚೆ ಬಂದಿದ್ದರು. ಇಂಥ ಅವಮಾನ ಮಾಡಿದ್ದಾರೆ, ನಾನೊಬ್ಬ ಪೊಲೀಸ್ ಇದ್ದೀನಿ, ಬಾಯಿಗೆ ಬಂದಂಗೆ ಮಾತಾಡಿದ್ರು, ಕೆಟ್ಟದ್ದು ಮಾತಾಡಿದ್ರು ಕೂಡ ಈ ಶಾಸಕರು ನನಗೆ ಸಪೋರ್ಟ್ಗೆ ನಿಲ್ಲಿಲ್ವಲ್ಲ ಅನ್ನೋ ಕಾರಣಕ್ಕೋ ಬೇರೆ ಕಾರಣಕ್ಕೋ ನಾಗೇಶ್ ಏನು ಮಾಡ್ತಾರೆ, ಆಚೆ ಬಂದುಬಿಡ್ತಾರೆ. ನಂಗೆ ಬೇಡ ಇದು, ಇವ್ರ ಜೊತೆ ನಾನೇ ಕಪ್ಪ ಕೆಲಸ ಮಾಡಬೇಕು. ಇದೀಗ DAR ತುಕಡಿಯಲ್ಲಿ ಕಾನ್ಸ್ಟೇಬಲ್ ನಾಗೇಶ್ ಕೆಲಸ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡೋಕ್ಕೆ ಶಶಿಕುಮಾರ್ ಇದ್ದಾರೆ. ಶಶಿಕುಮಾರ್, ಥರ ತಡವಾಗಿ ಬೆಳಕಿಗೆ ಬಂದಂಥ ವಿಚಾರ ಇದು. ಸೊ ಏನಾಗಿತ್ತು ಈ ಕೇಸಲ್ಲಿ ಅಂತ, ವಿಚಾರ ಏನು ಒಂದು ಕ್ಲಾಶ್ ಆಗಿದ್ರೂ ಕೂಡ ಒಂದು ಕಾರಣ ಬೇಕಲ್ವೇ, ಏನಾಯಿತು ಅಂತ? ರಮಕಾಂತ್, 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತ ಸ್ಟಾರ್ ಚಂದ್ರು ಅವರ ಪರವಾಗಿ ದರ್ಶನ್ ಅವರು ವಿವಿಧ ವಿಧಾನಸಭಾ ಕ್ಷೇತ್ರವಾರು ಚುನಾವಣಾ ಪ್ರಚಾರವನ್ನು ಕೂಡ ಹಮ್ಮಿಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಮದ್ದೂರಿನಲ್ಲೂ ಕೂಡ ತಮ್ಮ ಕಡೆಯ ದಿನದ ಚುನಾವಣಾ ಪ್ರಚಾರವನ್ನು ಕೂಡ ಹಮ್ಮಿಕೊಂಡಿರ್ತಾರೆ. ಮದ್ದೂರಿನಲ್ಲಿ ತೆರೆದ ವಾಹನದಲ್ಲಿ ರೋಡ್ ಶೋಗಳು ಕೂಡ ನಡೆದಿರ್ತದೆ. ಆ ಸಂದರ್ಭದಲ್ಲಿ ಏನು ದರ್ಶನ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅಥವಾ ಓಪನ್ ವೆಹಿಕಲ್ಗೆ ಏನು ಪ್ರಚಾರವನ್ನ ಮಾಡ್ತಿದ್ದಂತ ಆ ವೆಹಿಕಲ್ಗೆ ಅಲ್ಲಿ ಸ್ಥಳೀಯ ಮುಖಂಡರುಗಳು ಸಹಜವಾಗಿ ಹತ್ತುವಂತದ್ದು ಸಾಮಾನ್ಯ. ಆದ್ರೆ ಅಂತದನ್ನೇ ಒಂದು ವಿಚಾರವಾಗಿ ಇಟ್ಕೊಂಡಿದ್ದಂತ ದರ್ಶನ್ ಅಂಡ್ ಗ್ಯಾಂಗ್, ಅದರಲ್ಲೂ ಕೂಡ ದರ್ಶನ್ ಅವರ ಪರಮಾಪ್ತರಾಗಿರ್ತಕ್ಕಂಥ ಲಕ್ಷ್ಮಣ್